ಎಲ್ಲರಿಗೂ ನಮಸ್ಕಾರ. ಮೊದಲನೆಯದಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ PNS ರಾಜ್ ನ್ಯೂಸ್ ಕನ್ನಡದ ವಿಶೇಷ ಪ್ರಯತ್ನದ ಸ್ವಾವಲಂಬಿಯ ಲಕ್ಷ್ಮಿಯರು ಇದರ ಬಗ್ಗೆ ಒಂದು ಆಮೇಲೆ ಜೀವನದ ನಾನು ಸ್ವಾವಲಂಬಿ ಜೀವನ ಕಟ್ಟಿಕೊಂಡಿರೋ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಅನ್ನೋದ್ರ ಬಗ್ಗೆ ಒಂದು ಏನಂತಿರ್ಬೇಕು ರೀ ರಿಸರ್ಚ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತೀನಿ. ಮೊದಲನೇದಾಗಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಲಕ್ಷ್ಮಿಯರು ಹೇಳೋದಂದರೆ ಎಲ್ಲ ಹೆಣ್ಮಕ್ಕಳನ್ನು ಹೋಲಿಸೋದು ಹೆಣ್ಣು ದೇವರಿಗೆ. ಅಂದರೆ ಯಾವುದೇ ಒಂದು ನದಿ ತೊಗೊಳ್ರಿ ಅಥವಾ ಒಂದು ಭೂಮಿ ತಾಯಿನ ತೊಗೊಳ್ರಿ, ಎಲ್ಲದಕ್ಕೂ ಹೆಣ್ಮಕ್ಕಳನ್ನೇ ನಾವು ಹೊಂದಿಸೋದು. ಅದ್ರ ಪ್ರಕಾರ ವರಮಹಾಲಕ್ಷ್ಮಿ ಅನ್ನೋ ಹಬ್ಬ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ವಿಜೃಂಭಣೆಯಾಗಿ ಆಚರಣೆ ಮಾಡ್ತಾರೆ. ಅದರಲ್ಲಿಯೂ ಕೂಡ ಬೆಂಗಳೂರಿನಲ್ಲಿ ಇದರದೊಂದು ದೊಡ್ಡ ಹಬ್ಬನೇ ಆಚರಣೆ ಮಾಡ್ತಾರೆ. ಈ ವಿಷಯವಾಗಿ ಹೇಳಬೇಕಂದ್ರೆ ಆ್ಯಸ್ ಎ ಮೆಂಬರ್ ಆಫ್ ದಿ ಕನ್ಸ್ಯೂಮರ್ ಕಮಿಷನ್, ಈ ಆಚರಣೆ ಇದು ಒಂದು ಕೇವಲ ಧಾರ್ಮಿಕ ಆಚರಣೆ ಅಲ್ಲ, ಇದು ಒಂದು ಕುಟುಂಬದ ಒಗ್ಗಟ್ಟು. ಇದು ಮಹಿಳೆಯರೆಲ್ಲರನ್ನೂ ಒಂದು ಸ್ಥಾನದಲ್ಲಿ ಒಗ್ಗೂಡಿಸಿ ಅವರ ಸುಖ ದುಃಖ ಅಥವಾ ಅವ್ರ ಬಗ್ಗೆ ಏನೋ ಒಂದು ಅನಿಸಿಕೆಗಳನ್ನು ಎದ್ರ ಮುಖಾಂತರ ಅಂದರೆ ಲಕ್ಷ್ಮಿಯ ವ್ರತ ಮಾಡೋದ್ರ ಮುಖಾಂತರ. ಇದಷ್ಟೇ ಅಲ್ಲದೆ ಇದು ಪರಸ್ಪರರ ಪ್ರೀತಿ, ದಾನ ಧರ್ಮ ಮತ್ತು ಸಮಾಜದ ಸೌಹಾರ್ದತೆಯನ್ನು ಒಟ್ಟುಗೂಡಿಸುವಲ್ಲಿ ಮಾಡುವಂಥ ಒಂದು ಮುಖ್ಯವಾದಂತಹ ಒಂದು ವ್ರತವಾಗಿದೆ. ಈ ಆ್ಯಸ್ ಎ ಮದರ್, ಆ್ಯಸ್ ಎ ವೈಫ್ ಆರ್ ಆ್ಯಸ್ ಎ ಮೆಂಬರ್ ಆಫ್ ದಿಸ್ ಕಮಿಷನ್ ನಾ ಹೇಳೋದಂತ ಏನಂತಂದರೆ, ವರಮಹಾಲಕ್ಷ್ಮಿ ವ್ರತ ಮಾಡೋ ಉದ್ದೇಶ ದೇವರನ್ನಷ್ಟೇ ಆಚರಣೆ ಅಥವಾ ಆರಾಧನೆ ಮಾಡೋದಲ್ಲೂ ಕೂಡ ನಮ್ಮ ಒಂದು ವಿಚಾರಗಳನ್ನು, ಅದರಲ್ಲಿಯೂ ಕೂಡ ಹೆಣ್ಮಕ್ಕಳಿಗೆ ಹಬ್ಬಗಳಂದರೆ ಯಾವುದೇ ಹಬ್ಬ ಆಗ್ಬೋದು, ಅತ್ಯಂತ ಸಂತೋಷದ ಒಂದು ಹಬ್ಬ ಅಂತ ನಾವು ತಿಳ್ಕೊಬೋದು. ಇಲ್ಲಿ ಈ ಮುಖ್ಯ ಅಂಶವನ್ನು ಮಾತಾಡಬೇಕಾದ್ರೆ ಮಹಿಳೆ ಸ್ವಾವಲಂಬಿ ಯಾವ ರೀತಿ ಆಗ್ತಾಳೆ ಅಂದರೆ ತನ್ನ ಒಂದು ದಿನಚರಿಯನ್ನು ಮಾಡ್ಕೊತ ಹಬ್ಬಗಳನ್ನು ಆಚರಣೆ ಮಾಡ್ಕೊತ ಅದರಲ್ಲಿಯೂ ಕೂಡ ತನ್ನ ಒಂದು ವೃತ್ತಿಯನ್ನು, ಫಾರ್ ಎಕ್ಸಾಂಪಲ್ ನನ್ನೇ ತಗೋಬೇಕಾದ್ರೆ ನಾನು ಕೂಡ ಮನೆಯಲ್ಲಿ ಎಲ್ಲ ಒಂದು ಕೆಲಸಗಳನ್ನು ಮುಗಿಸಿ ಒಂದು ಆಚರಣೆಯನ್ನು ಮಾಡಿ ನನ್ನ ಆಫೀಸಿಗೆ ಬರೋದು. ಇದು ಒಂದು ಕಷ್ಟದ ವಿಷಯನೇ, ನಂದೊಬ್ಬಳದೇ ಅಲ್ಲ, ಎಲ್ಲ ಹೆಣ್ಮಕ್ಳದ್ದು ಕೂಡ ಇದೇ ರೀತಿ ಒಂದು ತೊಂದರೆಯನ್ನು ಅನುಭವಿಸಿದರೂ ಕೂಡ ನಾವು ಅತ್ಯಂತ ಸುಖಜೀವಿಗಳಂತೂ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂತಂದರೆ ಒಂದು ಇದನ್ನು ಹೇಳ್ತಾರೆ, ಆಡು ಮುಟ್ಟದ ಗಿಡ ಇಲ್ಲ, ಮನುಷ್ಯ ಹೆಣ್ಣು ಮಗು ಮಾಡದ ಕೆಲಸ ಇಲ್ಲ ಅನ್ನೋದು. ಅದೇ ರೀತಿ ನಾವು ಕೂಡ ಹೆಣ್ಮಕ್ಳು ಕೂಡ ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ನಮ್ಮ ದಿನಂತಿ ಕೆಲಸ ಇರ್ಬೋದು ಅಥವಾ ಆಫೀಸಿಗೆ ಬಂದಮೇಲೆ ಆಫೀಸ್ ಕೆಲಸ ಎಲ್ಲವನ್ನೂ ಕೂಡ ಅಚ್ಚುಕಟ್ಟಾಗಿ ಮಾಡುವ ಒಂದು ಜೀವ ಅಂದ್ರೇ ಕೂಡ ಹೆಣ್ಮಗಳಂತೂ ನಾವು ಹೇಳ್ಬೋದು. ಇನ್ನೊಂದು ಹೇಳಬೇಕಂದ್ರೆ ಸ್ವಾವಲಂಬಿ ಯಾಕಂತಂದರೆ ಯಾವಾಗ ಒಬ್ಬ ವ್ಯಕ್ತಿ ಸ್ವಾವಲಂಬಿಯಾಗಿ ಜೀವನ ಮಾಡ್ತಾನೋ ಅವಾಗನ ಆ ವ್ಯಕ್ತಿಗೆ ಒಂದು ಮಹತ್ವ ಇರ್ತದೆ, ಒಂದು ಕಿಮ್ಮತ್ತು ಅನ್ನೋದಿರ್ತದೆ. ಎಕ್ಸಾಂಪಲ್ ಹೇಳಬೇಕಾದ್ರೆ ಎಷ್ಟೋ ಹೆಣ್ಮಕ್ಳನ್ನ ನಾನು ಸುತ್ತಮುತ್ತ ನೋಡಿದ್ದೀನಿ, ದರ್ವೊಂದು ವಿಷಯಕ್ಕೂ ಕೂಡ ಅವಳು ಅವಲಂಬಿ. ಏನೋ ಒಂದು ಸಣ್ಣ ವಿಷಯ ತನ್ನ ಆಸೆಗಳನ್ನು ತೀರಿಸ್ಕೋದಾಗಲಿ ಅದಕ್ಕೂ ಆಗಲಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಇರ್ತಾವೆ. ಹುಟ್ಟುವಾಗ ಅಪ್ಪನ ಮೇಲೆ ಇರ್ಬೋದು, ಆಮೇಲೆ ಅಣ್ಣತಮ್ಮರ ಮೇಲೆ, ಆಮೇಲೆ ಗಂಡನ ಮೇಲೆ, ಆಮೇಲೆ ಮಕ್ಕಳ ಮೇಲೆ. ಈ ರೀತಿ ಆಗೋದು ನನ್ನ ವೈಯಕ್ತಿಕ ವಿಷಯದಲ್ಲಿ ಸರಿಯಲ್ಲ. ಯಾವುದೇ ಕಾರಣಕ್ಕೂ ಅವಳು ಒಬ್ಬ ಸ್ವಾವಲಂಬಿಯಾಗಿ ಜೀವನವನ್ನು ಮಾಡಬೇಕಾಗ್ತದೆ. ಅಂದರೆ ಅವಳಿಗೊಂದು ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನ, ಒಳ್ಳೆಯ ಗೌರವ ಸಿಗೋದು ಯಾವಾಗಂತಂದರೆ ಅವಳು ಸ್ವಾವಲಂಬಿ ಜೀವನ. ಯಾವಾಗಿದ್ರೂ ನೀವು ಇನ್ನೊಬ್ಬರ ಮೇಲೆ ಅವಲಂಬನೆ ಆಗೋದ್ರಿಂದ ಯಾವುದೇ ಕಾರಣಕ್ಕೂ ಒಂದು ಜೀವನಕ್ಕೆ ಏನಿರೋದಿಲ್ಲ, ಏನಂತ ರೈಟ್ ಅಥವಾ ಕಿಮ್ಮತ್ತು ಅನ್ನೋದು ಇರೋದಿಲ್ಲ. ಸೊ ಅದಕ್ಕೆ ನಾ ಎಲ್ಲ ಹೆಣ್ಮಕ್ಳಿಗೆ ಏನೋ ಇರೋದಂದ್ರೆ, ನೀವು ಏನೋ ಆಚರಣೆ ಮಾಡಿ ಏನೋ ಮಾಡಿರಿ, ನಿಮ್ಮ ಸ್ವಾವಲಂಬಿತನವನ್ನು ಬಿಟ್ಕೊಡ್ಬೇಡ್ರಿ. ನಾ ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ, ಎಲ್ಲರೂ ಕೂಡ ಕೆಲಸ ಮಾಡೋದ್ರಿಂದನೇ ಅವ್ರಿಗೊಂದು ಕಿಮ್ಮತ್ತು ಅಂತ ಇರೋದಿಲ್ಲ, ಒಂದು ಪ್ರೆಸ್ಟೀಜ್ ಅಂತ ಇರೋದಿಲ್ಲ. ಇವೊಂದು ಮನೆಯಲ್ಲಿ ಇದ್ದರೂ ಕೂಡ ಆ ಹೆಣ್ಮಕ್ಳಿಗೆ ಸಿಗೋ ಒಂದು ಅವಕಾಶ, ಸಿಗೋ ಒಂದು ಪ್ರೆಸ್ಟೀಜು ಎಲ್ಲನೂ ಕೂಡ ಮನೆ ಮಂದಿ ಕೊಡಬೇಕು. ಬರೀ ನೀ ಕೇವಲ ಮನೆ ಕೆಲಸ ಮಾಡೋಕ್ಕೆ ಸೀಮಿತದಿ, ಬರೀ ಮಕ್ಕಳು ನೋಡೋಕೆ ಸೀಮಿತದಿ, ಇದಷ್ಟೇ ಅಲ್ಲ. ಏನಿದ್ರೂ ಕೂಡ ಅವಳು ಎರಡೂವನ್ನು ಸಂಭಾಳಿಸ್ತಾಳೆ ಅನ್ನೋದ್ರಾಗ ಅವಳಿಗೊಂದು ಸ್ಥಾನಮಾನವನ್ನು ನಾವು ಮನೆಯವರು ಕೊಡಬೇಕಾಗ್ತದೆ. ನಾನೇ ಹೇಳೋದಾದರೆ, ಮೊದಲು
ನಾವೊಂದು ಮದುವೆಯಾಗಿ ಇಲ್ಲಿ ಬಂದ ತಕ್ಷಣ 10 ವರ್ಷದ ಮಟ್ಟನ ಏನೂ ಕೆಲಸ ಮಾಡಲಿಲ್ಲ. ಯಾಕಂತಂದರೆ ಮನೆ ಮಕ್ಕಳನ್ನ ಡೆವಲಪ್ ಮಾಡೋದು, ಬಿಲ್ಟ್ ಮಾಡೋದು ಇದರಲ್ಲಿಯೇ ನನ್ನ ಜೀವನ ಹೋಯಿತು. ಆಮೇಲೆ ಕೊನೆಗೆ ಸಿಕ್ಕಿದ್ದು ನನಗೆ ಕನ್ಸ್ಯೂಮರ್ ಕಮಿಷನಲ್ಲಿ. ಆಮೇಲೆ ಇದಕ್ಕಿಂತ ಮೊದಲು ಪ್ರಾಕ್ಟೀಸು ಮಾಡ್ತಿದ್ದೆ, ಬಟ್ ಆಮೇಲೆ ಕಾಲೇಜ್ನಲ್ಲಿಯೂ ಕೂಡ ಟೀಚ್ ಮಾಡ್ತಿದ್ದೆ. ಅದು ಕೂಡ ನನಗೊಂದು ಏನಾಯಿತು, ಒಂದು ಪ್ರೆಸ್ಟೀಜನ್ನು ತಂದು ಕೊಡ್ತು. ಯಾಕಂತಂದರೆ ನಾ ದುಡಿಯೋದು, ನನ್ನ ಮಕ್ಕಳನ್ನ ಸಾಕೋದು ಇದೆಲ್ಲ ನನಗೆ ಅವಾಗಿಂದ ಬಂದುಬಿಡ್ತು. ಯಾವಾಗ ನನ್ನ ಜೀವನ ಅಂದರೆ ಯಾವಾಗ ನಾವು ಡೆಡಿಕೇಟೆಡ್ ಆಗಿ ನಿಮ್ಮ ಒಂದು ವೈಯಕ್ತಿಕ ಜೀವನಕ್ಕಾಗಲಿ ಅಥವಾ ಒಂದು ಕೆಲಸಕ್ಕಾಗಲಿ ನೀವು ಒಂದು ಸಮಯವನ್ನು ಮೀಸಲಿಟ್ಟು ಆ ಕೆಲಸವನ್ನು ಮಾಡಿದರೆ ಜೀವನದಲ್ಲಿ ನಿಮಗೆ ಒಳ್ಳೆಯ ಸಕ್ಸಸ್ ಬರ್ತದೆ ಅನ್ನೋಕ್ಕೆ ನಾನು ಒಂದು ಬೆಸ್ಟ್ ಎಕ್ಸಾಂಪಲ್ಲು. ಅಂದರೆ ಇರೋದೇ ಹಾಗಿದ್ದೆ ನಾನು. ಯಾವಾಗಿದ್ದರೂ ಪ್ರಾಂಪ್ಟಾಗಿ ಕೆಲಸ ಮಾಡೋದು, ಅಷ್ಟೇ ಅಚ್ಚುಕಟ್ಟಾಗಿ ಮಾಡೋದು. ಅದನ್ನೇ ಕೂಡ ಈಗ ನಾನು ಈ ಸ್ಥಾನದಲ್ಲಿ ಇದ್ದು ಅದು ನನ್ನ ಕೆಲಸವನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಎರಡನೇದಂದರೆ ಲೈಫ್ ಮತ್ತು ಬ್ಯಾಲೆನ್ಸ್ ಬಗ್ಗೆ ಹೇಳ್ತೀನಿ. ಅದೇನಂತಂದರೆ ನಾ ಕೆಲಸಕ್ಕೆ ಬಂದ ತಕ್ಷಣ ಬರಬೇಕಾದ್ರೆ ಹೊತ್ತಲಲ್ಲಿಯೇ ನನ್ನ ಮನೆ ಕೆಲಸ ಎಲ್ಲ ಬಿಟ್ಟು ಬಂದುಬಿಡ್ತೇನೆ. ಯಾವುದೇ ಕಾರಣಕ್ಕೂ ಅದ್ರ ಬಗ್ಗೆ ವಿಚಾರ ಮಾಡಬೇಕು ಏನೂ ಇಲ್ಲ. ಹೊತ್ತಲವರೆಗೆ ಕಾಲಿಟ್ಟ ತಕ್ಷಣ ತಲೆಗೆ ಬರೋದು ಆಫೀಸ್ ಕೆಲಸ. ಏನು ಮಾಡಬೇಕು, ಹೋಗಿ ಏನು ಮಾಡಬೇಕು, ನನ್ನ ಸ್ಟೆನೋ ಇದ್ದಾಳೆ ರೂಪಾ ಅಂತೇಳಿ, ಆಕೆ ಏನು ಕೆಲಸ ಹಚ್ಚಬೇಕು, ಸಾಹೇಬ್ರು ಏನು ಹೇಳಿದಾರೆ ಅದನ್ನು ಏನು ಮಾಡಬೇಕು, ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೋತಾ ಬರ್ತೀನಿ. ಇಲ್ಲಿ ಬಂದು ಇದೆಲ್ಲ ಕೆಲಸ ಅಚ್ಚುಕಟ್ಟಾದ್ಮೇಲೆ ಯಾವಾಗ ನಾ ಆಫೀಸಿಂದ ಹೊರಗೆ ಹೋಗ್ತೀನಲ್ಲ ಅವಾಗೂ ಅಷ್ಟೇ. ಮನೆಗೆ ಹೋದ ತಕ್ಷಣ ಏನು ಮಾಡಬೇಕು, ಏನು ಅಡುಗೆ ಮಾಡಬೇಕು ಇದೆಲ್ಲ. ಅಂದರೆ ಎರಡೂ ಒಳ್ಳೆಯ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡೋ ಕೆಪಾಸಿಟಿ ಇರೋದೇ ಹೆಣ್ಮಕ್ಳಿಗೆ. ಅದನ್ನು ನಮ್ಮಷ್ಟು ಬಿಟ್ಟು ಬೇರೆ ಯಾರು ಅಚ್ಚುಕಟ್ಟಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾನು ಗ್ರಹಿಸಿದ್ದೇನೆ. ಎರಡನೇದು, ಪ್ರೊಫೆಷ್ನಲ್ ಲೈಫಲ್ಲಿ ಇಷ್ಟು ಕಷ್ಟಗಳನ್ನು ನಾವು ನೋಡಿದ್ದೀವಿ. ಯಾಕಂತಂದರೆ ಒಂದು ವ್ಯಕ್ತಿ ಒಬ್ಬ ಹೊರಗಡೆ ಒಂದು ಕೆಲಸ ಮಾಡೋಕ್ಕೆ ಬಂದಾನಂತಂದರೆ ಫಾರು ಇರ್ತದೆ, ಅಗೇನೆಸ್ಟು ಇರ್ತದೆ. ಅಂಥ ಸೊಸೈಟಿಯಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ. ಯಾಕಂತಂದರೆ ಒಬ್ಬರು ಒಂದು ಒಳ್ಳೆಯ ಕೆಲಸದಲ್ಲಿ ಹೋದರೂ ಅವ್ರನ್ನ ಕಾಲೆಳೆಯೋರು ಬಾರು. ಬಟ್ ಆದರೆ ನನ್ನ ಪುಣ್ಯ ನಮ್ಮ ಆಫೀಸ್ನಲ್ಲಿ ಅಂಥ ಪರಿಸ್ಥಿತಿ ಇಲ್ಲ. ಹೊರಗಡೆಗೆ ಗೊತ್ತಿಲ್ಲ. ನಮ್ಮಲ್ಲಿ ನಮ್ಮ ಪ್ರೆಸಿಡೆಂಟ್ ಇರ್ಬೋದು ಅಥವಾ ಮೆಂಬರ್ ಇರ್ಬೋದು ಅಥವಾ ನಮ್ಮ ಸ್ಟಾಫ್ ಇರ್ಬೋದು. ಅಂದರೆ ನಮ್ಮ ಕಮಿಷನ್ನಲ್ಲಿ ಆದಷ್ಟು ಹೆಣ್ಮಕ್ಕಳ ಪ್ರಮಾಣನೇ ಜಾಸ್ತಿ. ಹೀಗಾಗಿ ವರ್ಕಿಂಗ್ ಅಟ್ಮಾಸ್ಫಿಯರ್ ಆಗಲಿ ಎಲ್ಲರೂ ಹಾಗಂತ ಗಂಡ್ಮಕ್ಳೇನು ಇದಿಲ್ಲ, ಅವರು ಕೂಡ ಬಹಳ ಸಪೋರ್ಟಿವ್, ಅಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಎಲ್ಲದಕ್ಕೂ ಇಲ್ಲಿ ನನಗೆ ಅನ್ಸಂಗೇ ಇಲ್ಲ ಇದೇನಪ್ಪ ಹೆಣ್ಮಕ್ಳಿಗೆ ಹಿಂಗು ಅಂತ. ಅಂದರೆ ಅಷ್ಟು ಚೆನ್ನಾಗಿ ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಇದನ್ನು ನೀವು ಇನ್ನೊಂದು ಕಡೆ ಕಂಪೇರ್ ಮಾಡಿದರೆ ಕಷ್ಟಗಳು ಇರ್ತಾವೆ. ಹಂಗಂತ ಹೇಳಿ ನಾವು ಅದನ್ನು ಕ್ವಿಟ್ ಮಾಡೋದು, ಬ್ಯಾಡ್ ಬಿಡಪ್ಪ ಇಲ್ಲಿ ತ್ರಾಸ ಐತಿ ಅನ್ನೋದನ್ನು ಯಾವುದೇ ಕಾರಣಕ್ಕೂ ಯಾವುದು ಹೆಣ್ಮಕ್ಳು ಮಾಡ್ಬೋದು. ಯು ಶುಡ್ ಟೇಕ್ ಇಟ್ ಆ್ಯಸ್ ಎ ಚಾಲೆಂಜ್. ಅದನ್ನು ಚಾಲೆಂಜ್ ತೊಗೊಂಡು ಅದನ್ನು ಯಾವ ರೀತಿ ಬಗ್ಸಿದ್ರೆ ಅದು ಹಾದಿಗೆ ಬರ್ತದೆ, ಯಾವ ರೀತಿ ನಾವು ಮಾಡಿದರೆ ಅದು ಕೆಲಸಕ್ಕೆ ಬರ್ತದೆ ಅನ್ನೋದನ್ನ ನೋಡಿಕೊಂಡು ನಾವು ಕೆಲಸ ಮಾಡಬೇಕು. ಈ ರೀತಿ ನಾವು ಕಷ್ಟ ಇತ್ತು ಬಿಡು ಅಂತ ಹೇಳಿ ಬಿಟ್ಕೊಂತ ಹೊಂಟ್ರೆ ಎಲ್ಲಿ ಮಟ್ಟ ನೀವು ಸರ್ವೈವ್ ಆಗ್ತೀರಿ? ಆಗಕ್ಕೆ ಸಾಧ್ಯ ಇಲ್ಲ. ಅದನ್ನು ಒಮ್ಮೆ ಮೆಟ್ಟು ನಿಂತು ಅದ್ರ ಬಗ್ಗೆ ವಿಚಾರ ಮಾಡಿ ಅದನ್ನು ಅದಕ್ಕೊಂದು ಸೊಲ್ಯೂಷನ್ ತೊಗೊಂಡು ನೀವು ಮುಂದುವರೆದ್ರೆ ಇಮ್ಮಿಡಿಯೇಟ್ಲಿ ನೀವು ಎದ್ದು ಬರೋಕ್ಕೆ ಸಾಧ್ಯ ಆಗ್ತದೆ. ಅಥವಾ ನಾ ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ, ಕೆಲಸ ಅಂದರೆ ಹೋಗಿ ಟೇಬಲ್ ವರ್ಕ್ ಮಾಡೋದು, ಆಫೀಸ್ನಾಗ ಕೊಡೋದು ಇದಿಷ್ಟೇ ಅಲ್ಲ. ಹೆಣ್ಮಕ್ಳಿಗಾಗಿ ಬಹಳಷ್ಟು ಸರ್ಕಾರ ಬಹಳಷ್ಟು ಅನುಮೋದನೆಗಳನ್ನು ಕೊಟ್ಟದ. ಅವನ್ನೆಲ್ಲ ತಗೊಂಡು ಅದ್ರ ಬಗ್ಗೆ ಸರಿಯಾಗಿ ಕೆಲಸ ಮಾಡ್ಕೊಂಡು ಹೋದರೆ ಎಲ್ಲರೂ ಕೂಡ ಸ್ವಾವಲಂಬಿ ಜೀವನ ಮಾಡೋದನ್ನು ನಾವು ಕಂಡ್ಕೋಬಹುದು. ಇನ್ನು ಎಲ್ಲ ಹೆಣ್ಮಕ್ಳಿಗೂ ವರಮಹಾಲಕ್ಷ್ಮಿಯ ಬಗ್ಗೆ ಹೇಳೋದಾದರೆ ಇಲ್ಲಿ ನೀನು ನೋಡಿರಿ, ನಾವು ಬೆಳಗ್ಗೆ ಎದ್ದು ಬರಬೇಕಾದ್ರೆ ಹಬ್ಬ ಅಂದರೆ ವರಮಹಾಲಕ್ಷ್ಮಿ ಹಬ್ಬನ ಬಹಳ ವಿಜೃಂಭಣೆಯಿಂದ ಮಾಡೋಕ್ಕಾಗ್ತದೆ. ಬಟ್ ನಮಗೆ ಹಂಗೆ ಆಗಂಗಿಲ್ಲ. ಯಾಕಂತಂದರೆ ಆಟೋಮೆಟಿಕ್ಲಿ ಇದಕ್ಕೆ ಒಂದು ಫುಲ್ ಡೇ ಬೇಕು ಹೆಣ್ಮಕ್ಳಿಗೆ. ಇವತ್ತು ಸಾಯಂಕಾಲದಿಂದ ಪ್ರಿಪ್ರೇಷನ್ ಸ್ಟಾರ್ಟ್ ಆದರೆ ಮುಗಿಯೋದು ನಾಳೆ ರಾತ್ರಿ 10ಕ್ಕೆ. ಅದಕ್ಕಾಗಿ ನಮ್ಮ ಆಫೀಸ್ನಲ್ಲಿ ನೀವು ಈ ವಾಹಿನಿಯವರು ಬರೋಕ್ಕಿಂತ ಮೊದಲು ಡಿಸ್ಕಸ್ ಮಾಡ್ತಾ ಇದ್ದೆ. ಅಲ್ಲೆಲ್ಲ ಹೆಣ್ಮಕ್ಳು ಹೇಳಿದ್ರು ನಮ್ಮ ಸ್ಟಾಫು, ಮೇಡಮ್ ನಮಗೆ ವರಮಹಾಲಕ್ಷ್ಮಿಗೆ ಸೂಟಿನೇ ಕೊಡೋಂಗಿಲ್ಲ, ಅದೊಂದು ಗೌರ್ಮೆಂಟಿಗೆ ಹೇಳ್ರಿ ಅಂತಂದರು. ನಾ ಈ ವಾಹಿನಿಯ ಮುಖಾಂತರ ಹೇಳೋಕೆ ಇಷ್ಟಪಡ್ತೀನಿ. ಸೊ ಅಟ್ಲೀಸ್ಟ್ ಗೌರ್ಮೆಂಟ್ ಪಬ್ಲಿಕ್ ಹಾಲಿಡೇ ಅಥವಾ ಏನಾದರೂ ಕೊಡಬೇಕು. ನನಗೆ ಗೊತ್ತು, ಅದಕ್ಕಾಗಿನೇ ಸರ್ಕಾರಿ ರಜಾ ದಿನಗಳು ಇರ್ತಾವೆ, ಅವ್ನು ಯುಟಿಲೈಸ್ ಮಾಡ್ಕೋಬೇಕಂತೇಳಿ. ಆದರೂ ಕೂಡ ಹೆಣ್ಮಕ್ಳಿಗೆ ಒಂದು ಆಸೆ ಇರ್ತದೆ ಹಬ್ಬನ ವಿಜೃಂಭಣೆ ಮಾಡೋದ್ರಿಂದ. ಈ ರೀತಿ ಮಾಡಬೇಕಾದ್ರೆ ಬಹಳಷ್ಟು ಸಮಯ ವ್ಯರ್ಥ ಆಗ್ತದೆ. ಆದರೂ ನಮಗೆಲ್ಲ ಆ ರೀತಿ ಮಾಡೋಕ್ಕಾಗೋದಿಲ್ಲ. ಸಿಂಪಲ್ಲಾಗಿ ಮುಂಜಾನೆ ಒಂದು ಕಳಸ ಇಟ್ಟು, ಒಂದು ಲಕ್ಷ್ಮಿ ಮೇಲೆ ಇದನ್ನಿಟ್ಟು, ಕಾಯಿ ಇಟ್ಟು ಸಂಕ್ಷಿಪ್ತವಾಗಿ ಮುಗಿಸಿ ಒಂದೇನೋ ಪ್ರಸಾದ ಮಾಡೇ ಬರ್ತದೆ. ಇದಕ್ಕಾಗಿಯೇ ನಿಮ್ದು ಎಲ್ಲ ಅದೇನು ಲಕ್ಷ್ಮಿಯನ್ನು ಬಂದು ನಮಗೆ ವಿಜೃಂಭಣೆಯಾಗಿ ಮಾಡಂತ ಏನು ಹೇಳೋದಿಲ್ಲ. ಇದ್ದಷ್ಟು ಸಮಯದಲ್ಲಿ ಅಚ್ಚುಕಟ್ಟಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡಿ ನಾವು ನಮ್ಮ ಕೆಲಸಗಳಿಗೆ ಬರ್ಬೋದು. ನಾವು ಬೆಳಗ್ಗೆ ಬರಬೇಕಾದ್ರೆ DC ಬಸ್ಸಲ್ಲಿ ಜರ್ನಿ ಮಾಡ್ತೀನಿ. ಅವಾಗಾದರೂ ನಾವು ಎಲ್ಲರೂ ಕೂಡ ಡಿಸ್ಕಸ್ ಮಾಡ್ತೀವಿ, ಮೇಡಮ್ ಹೆಂಗೆ ಏನು ಅಂತ ಅವರು ಸ್ಟಾಫ್ ಎಲ್ಲ ಹೇಳ್ತಿರ್ತಾರೆ. ಸುಮ್ಮನೆ ಸಂಕ್ಷಿಪ್ತವಾಗಿ
ವಿಜೃಂಭಣೆ. ಯಾಕಂದರೆ ಬೆಂಗಳೂರಲ್ಲೆಲ್ಲ ನೋಡಿದರೆ ನಮ್ಮಲ್ಲಿ ಭಾಳ ಕಡಿಮೆ ಈ ರೀತಿ ವಿಜೃಂಭಣೆ ಮಾಡೋದು. ವಿಜೃಂಭಣೆಗಿಂತ ಆಡಂಬರನೇ ಜಾಸ್ತಿ ಆಗ್ತದೆ. ಆ ರೀತಿ ಮಾಡದೆ ನಿಮ್ಮ ಮನಸ್ಥಿತಿಯಲ್ಲಿ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಕೆಲಸ ಮಾಡಿ. ನಾನು ಕಾಯಕವೇ ಕೈಲಾಸ ಅನ್ನೋ ಪ್ರವೃತ್ತಿಯೋಳು ಅದನ್ನೇ ಪೂಜೆಯನ್ನು ನಿಮ್ಮ ಆಫೀಸಿಗೆ ಬಂದು ನೀವೆಲ್ಲರೂ ಕೂಡಿ ಕೆಲಸವನ್ನು ಮಾಡೋದ್ರ ಮುಖಾಂತರ ಅದನ್ನು ವ್ಯಕ್ತಪಡಿಸಿದರೆ ಇನ್ನೂ ಉತ್ತಮ. ಈ ರೀತಿ ಇಷ್ಟು ಮಾತು ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.